ಓಂಕಾರಾತ್ಮಕ್ಕೆ ಶರಣು ಶರಣಾರ್ಥಿ. ಈ ಒಂದು ವಿಡಿಯೋದಲ್ಲಿ ಮುದ್ರೆಗಳ ಬಗ್ಗೆ ಹಲವಾರು ಮುದ್ರೆಗಳಿದಾವೆ. ಆ ಮುದ್ರೆಗಳಿಂದ ಆಗುವ ನಮ್ಮ ಆರೋಗ್ಯಕ್ಕೆ ದೇಹಕ್ಕೆ ಆಗುವ ಲಾಭವನ್ನ ಹೇಳ್ತಾ ಹೋಗ್ತೀನಿ. ಒಂದೊಂದೇ ಮುದ್ರೆಗಳನ್ನ ಮಾಡುವ ವಿಧಾನ ತೋರಿಸ್ತಾ ಹೋಗ್ತೀನಿ, ಅದ್ರ ಲಾಭ ಕೂಡ ಹೇಳ್ತಾ ಹೋಗ್ತೀನಿ. ತಪ್ಪದೆ ನೋಡಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ನಂಬರ್ಗೆ ಕಾಲ್ ಮಾಡಿ ವಿಷಯ ತಿಳ್ಕೊಳ್ಳಿ. ಹಾಗೆ ಔಷಧ ರಹಿತವಾಗಿ ಬದುಕಬೇಕು ಅಂದ್ರೆ ಈ ಒಂದು ನಂಬರಿಗೆ ಕಾಲ್ ಮಾಡಿ. ನಮ್ಮ ನಿಸರ್ಗ ಚಿಕಿತ್ಸಾ ಕೇಂದ್ರ ಅಂತ ಇದೆ, ಅಲ್ಲಿ ನೀವು ಬಂದ್ರೆ ಔಷಧ ರಹಿತವಾಗಿ ಬದುಕುವಂತ ವಿದ್ಯೆಯನ್ನ ಕಲಿಸ್ತೀವಿ. ಜಲದೋರ ನಾಶಕ ಮುದ್ರೆ. ಸಮಯ 15 ನಿಮಿಷ. ಕಿರುಬೆರಳನ್ನ ಹೆಬ್ಬೆರಳಿನಿಂದ ಲಾಕ್ ಮಾಡಬೇಕು. 3 ಬೆರಳು ನೇರವಾಗಿರ್ಬೇಕು. ನೋಡಿ, ಈ ರೀತಿ ಕಾಣಬೇಕು. ಇದರ ಉಪಯೋಗಗಳು: ಅತಿಮೂತ್ರವನ್ನು ಈ ಮುದ್ರೆಯಿಂದ ತಡೆಗಟ್ಟಬಹುದು. ಪಿತ್ತ ಮತ್ತು ಕಫ ದೋಷವನ್ನು ಸರಿಪಡಿಸುತ್ತದೆ. ಕೈ ಮತ್ತು ಕಾಲು ತಣ್ಣಗಾಗುವ ಸಮಸ್ಯೆಗೆ ಈ ಮುದ್ರೆ ಉತ್ತಮ. ಜಲಮುದ್ರ 15 ನಿಮಿಷ. ಮಾಡುವ ವಿಧಾನ: ಕಿರುಬೆರಳು ಮತ್ತು ಹೆಬ್ಬೆರಳು ತುದಿಯನ್ನ ಲಾಕ್ ಮಾಡಬೇಕು. 3 ಬೆರಳು ನೇರವಾಗಿರ್ಬೇಕು. ನೋಡಿ, ಈ ರೀತಿಯಾಗಿ. ಇದರ ಉಪಯೋಗಗಳು: ಜಲತತ್ವವನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹಕ್ಕೆ ನೀರಿನಂಶ ಕಡಿಮೆ ಆದಾಗ, ನೀರು ಕುಡಿಬೇಕನ್ಸಿದಾಗ ನೀರು ಸಿಕ್ಕಿರಲ್ಲ, ಆ ಸಮಯದಲ್ಲಿ ಈ ಮುದ್ರೆಯನ್ನ ಹಾಕಿದ್ರೆ ಜಲತತ್ವವನ್ನು ಹೆಚ್ಚು ಉತ್ಪತ್ತಿ ಮಾಡುತ್ತೆ. ದೇಹದಲ್ಲಿ ಉಷ್ಣಾಂಶವನ್ನ ಕಡಿಮೆ ಮಾಡ್ತದೆ. ಹಾಗಾಗಿ ಜಲಮುದ್ರೆಯನ್ನು ಅಳವಡಿಸ್ಕೊಳ್ಬೇಕು. ಅಕ್ಕಿನಿ ಮುದ್ರೆ. ಸಮಯ 20 ನಿಮಿಷ. 2 ಕೈ ತುದಿ ಬೆರಳುಗಳನ್ನ ತುದಿಯನ್ನ ಒಂದಕ್ಕೊಂದು ಟಚ್ ಮಾಡಬೇಕು, ಈ ರೀತಿಯಾಗಿ. ಇದರ ಉಪಯೋಗಗಳು: ಇದು ನಮ್ಮ 3ನೇ ಕಣ್ಣನ್ನು ಜಾಗೃತಗೊಳಿಸುತ್ತದೆ ಮತ್ತು ಯೋಚನಾ ಶಕ್ತಿ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಎಡಬಲದ ಮೆದುಳನ್ನು ಸಂಪರ್ಕಿಸುತ್ತದೆ. ತಾಳ್ಮೆಯನ್ನು ಹೆಚ್ಚಿಸುವುದಕ್ಕೆ ಈ ಮುದ್ರೆ ಸಹಕಾರಿಯಾಗಿರುತ್ತದೆ. ಶೂನ್ಯ ಮುದ್ರೆ ಮತ್ತು ಅಗ್ನಿ ಮುದ್ರೆ. ಸಮಯ 10 ನಿಮಿಷ. ಒಂದೊಂದು ಮುದ್ರೆಗೆ 10 ನಿಮಿಷ. ಮಾಡುವ ವಿಧಾನ: ಮಧ್ಯದ ಬೆರಳು ಹೆಬ್ಬೆರಳು ಈ ರೀತಿ ಕೂಡಿಸಿದ್ರೆ ಶೂನ್ಯ ಮುದ್ರೆ. ಸೈಡಿಂದ ಈ ರೀತಿ ಕಾಣ್ಬೇಕು ನೋಡಿ. ಇದರಲ್ಲಿ ಅಗ್ನಿ ಮುದ್ರೆ ಅಂದ್ರೆ ಮಧ್ಯದ ಬೆರಳನ್ನ ಲಾಕ್ ಮಾಡಬೇಕು ಹೆಬ್ಬೆರಳಿಂದ, ಈ ರೀತಿಯಾಗಿ. ಇದರ ಉಪಯೋಗಗಳು: ಕಿವಿಯ ಸಮಸ್ಯೆಗಳನ್ನು ನಿವಾರಿಸಬಹುದು. ಶರೀರದಲ್ಲಿ ಜೋಮು ಹಿಡಿಯುವಿಕೆ ಕಡಿಮೆ ಮಾಡುತ್ತದೆ. ಪ್ರಯಾಣದ ಸಮಯದಲ್ಲಿ ವಾಂತಿಯನ್ನು ನಿಯಂತ್ರಿಸಲು ಉತ್ತಮ. ಮಾತನಾಡಲು ಕಷ್ಟವಾಗುವ ಸಮಸ್ಯೆಯಿಂದ ಹೊರಬರಲು ಸಹಕಾರಿಯಾಗುತ್ತದೆ. ಶಂಕು ಮುದ್ರೆ 15 ನಿಮಿಷ. ಮಾಡುವ ವಿಧಾನ: 2 ಕೈಗಳನ್ನು ನೇರವಾಗಿ ಇಟ್ಕೊಳ್ಳಿ, ಆದ್ರೆ ಕೆಳಗೊಂದು ಮೇಲೊಂದಿರ್ಬೇಕು. ಹೆಬ್ಬೆರಳನ್ನ ಎಡ ಹಸ್ತದ ಮಧ್ಯಭಾಗದಲ್ಲಿ ಇಟ್ಬಿಟ್ಟು 4 ಬೆರಳುಗಳಿಂದ ಲಾಕ್ ಮಾಡಿ ಈ ರೀತಿ ಬಲಗೈ ತುದಿ ಬೆರಳಿಗೆ ಟಚ್ ಮಾಡಬೇಕು. ನೋಡಿ, ಶಂಕು ಆಕಾರ ಬಂದಿದೆ. ಇದರ ಉಪಯೋಗಗಳು: ಈ ಮುದ್ರೆ ಅಭ್ಯಾಸ ಮಾಡುವುದರಿಂದ ಅಗ್ನಿಯ ಪ್ರಭಾವ ಕಡಿಮೆಯಾಗಿ ಪಿತ್ತ ಶಮನವಾಗುತ್ತದೆ. ಪಿಟ್ಯೂಟರಿ ಪೀನಲ್ ಗ್ರಂಥಿಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಮೂತ್ರಜನಕಾಂಗದ ತೊಂದರೆಗೆ ತುಂಬಾ ಉಪಯುಕ್ತವಾದ ಮುದ್ರೆ. ಹೈಪರ್ ಥೈರಾಯ್ಡ್ ಅಥವಾ ಹೈಪೋಥೈರಾಯಿಡ್ ಸಮಸ್ಯೆಗೆ ತುಂಬಾ ಲಾಭದಾಯಕವಾದ ಮುದ್ರೆ. ತೊದಲು ಮಾತನಾಡುವವರಿಗೆ ಈ ಮುದ್ರೆ ಬಹಳ ಉಪಯುಕ್ತವಾಗಿರುತ್ತದೆ. ಹಾಗೆ ಇನ್ನೊಂದು ಕಡೆಯಿಂದನೂ ಎಡ ಹೆಬ್ಬೆರಳನ್ನ ಬಲ ಹಸ್ತದ ಮಧ್ಯದಲ್ಲಿಟ್ಟು ಲಾಕ್ ಮಾಡಬೇಕು. ಎಡ ತುದಿಯ ಬೆರಳಿಗೆ ಬಲ ಹೆಬ್ಬೆರಳು ಟಚ್ ಆಗಬೇಕು. ಇದು ಶಂಕು ಮುದ್ರೆ. ರುದ್ರ ಮುದ್ರ. ಸಮಯ 15 ನಿಮಿಷ. ಮಾಡುವ ವಿಧಾನ: ಉಂಗುರ ಬೆರಳು, ತೋರು ಬೆರಳು, ಹೆಬ್ಬೆರಳು ಲಾಕ್ ಮಾಡಬೇಕು. ಕಿರುಬೆರಳು ಮಧ್ಯದ ಬೆರಳು ನೇರವಾಗಿರಬೇಕು. ನೋಡಿ, ಈ ರೀತಿ ಬರಬೇಕು. ಇದರ ಉಪಯೋಗಗಳು: ರುದ್ರಮುದ್ರದ ಅಭ್ಯಾಸದಿಂದ ಗರ್ಭಕೋಶದ ತೊಂದರೆ ನಿವಾರಣೆ ಆಗುತ್ತದೆ. ಮೂಲವ್ಯಾಧಿ ಸಮಸ್ಯೆ ಇದ್ದಲ್ಲಿ ಈ ಮುದ್ರೆಯ ಅಭ್ಯಾಸ ಮಾಡಬಹುದು. ಹೊಟ್ಟೆಯ ತೊಂದರೆಗಳು ನಿವಾರಣೆಯಾಗುತ್ತವೆ. ಮಹರ್ಷಿ ಮುದ್ರ.
ಸಮಯ 15 ನಿಮಿಷ. ಮಾಡುವ ವಿಧಾನ: ಉಂಗುರ ಬೆರಳನ್ನ ಮಧ್ಯದ ಭಾಗಕ್ಕೆ, ಅಂಗೈಯ ಮಧ್ಯದ ಭಾಗದಲ್ಲಿ ಹೆಬ್ಬೆರಳ ತಳಭಾಗಕ್ಕೆ ಟಚ್ ಮಾಡಬೇಕು. ಎರಡೂ ಬೆರಳು, ಮಧ್ಯದ ಬೆರಳು ಮತ್ತು ವಾಯು ಬೆರಳನ್ನ, ಹೆಬ್ಬೆರಳನ್ನ ಕೂಡಿಸ್ಬೇಕು. ಕಿರು ಬೆರಳು ನೇರವಾಗಿರ್ಬೇಕು. ನೋಡಿ, ಈ ರೀತಿ ಬರಬೇಕು. ಇದರ ಉಪಯೋಗಗಳು: ಎಲ್ಲಾ ರೀತಿಯ ತಲೆನೋವನ್ನು ನಿವಾರಿಸುತ್ತದೆ. ತಲೆ ಭಾರವನ್ನು ಕಡಿಮೆ ಮಾಡಲು ಸಹಕಾರಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಜೀರ್ಣಾಂಗಗಳಿಗೆ ಚೈತನ್ಯ ಸಿಗುವುದರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ. ಒತ್ತಡ, ದುಗುಡ, ದುಃಖ ಕಡಿಮೆಯಾಗಿ ಮನಸ್ಸು ಶಾಂತಗೊಳ್ಳುತ್ತದೆ.